ಬೆಳಗಿನ ಬೆಳಕು. ಸಬ್ಬತ್ ಚಿಹ್ನೆ 2. ಯಾಜಕಕಾಂಡ ಅಧ್ಯಾಯ 23. ಸಬ್ಬತ್ ಶಲೋಮ್, ಶಾಂತಿಯುತ ಸಬ್ಬತ್ ಭಾಗ 5. ಯೇಸು ಸೈನಗೋಗಿನಿಂದ ಹೊರಟ ನಂತರ. ಯೇಸು ಸಭಾಮಂದಿರದಲ್ಲಿ ಬೋಧನೆ ಮಾಡಿ ಹೊರಟು ಸಿಮೋನನ ಮನೆಗೆ ಹೋದನು. ಅಲ್ಲಿ ಅವನ ಅತ್ತೆ ಭಾರೀ ಜ್ವರದಿಂದ ಬಿದ್ದಿದ್ದಳು. ಯೇಸುವಿನ ಬಳಿ ಇದ್ದವರು ಆಕೆಯ ವಿಷಯದಲ್ಲಿ ಬೇಡಿಕೊಂಡರು. ಅವನು ಹತ್ತಿರ ಬಂದು ಆಕೆಯ ಪಕ್ಕದಲ್ಲಿ ನಿಂತು ರೋಗದ ಮೇಲೆ ಮೃದುವಾಗಿ ಮಾತನಾಡಿದನು. ಅಂದರೆ ರೋಗಕ್ಕೆ ಆಜ್ಞೆ ನೀಡಿದನು. ತಕ್ಷಣವೇ ಜ್ವರ ಹೋಗಿ ಆಕೆ ಎದ್ದು ಸೇವೆ ಮಾಡತೊಡಗಿದಳು. ಈ ದೃಶ್ಯವನ್ನು ಲೂಕ 4:38, 39 ಮತ್ತು ಮತ್ತಾಯ 8:14-15 ಕಾಣಬಹುದು. ಇದು ಕೇವಲ ದಯೆಯ ಕೃತ್ಯವಲ್ಲ, ಇದು ಒಂದು ದೈವಿ ಚಿತ್ರ. ಇದು ಮಾನವಕುಲದ ಸಂಪೂರ್ಣ ಗುಣಪಡಿಸುವಿಕೆಯನ್ನು ತೋರಿಸುತ್ತದೆ. ಜ್ವರದಲ್ಲಿ ಬಿದ್ದಿದ್ದ ಆ ಮಹಿಳೆ ಏನನ್ನು ಪ್ರತಿನಿಧಿಸುತ್ತದೆ ಅಂದರೆ, ಪಾಪದಿಂದ ಬಾಧಿತವಾದ ಆದಾಮನ ಸಂತತಿಯನ್ನು, ಅಂದರೆ ದೇವರ ನ್ಯಾಯದ ನ್ಯಾಯ ತೀರ್ಪಿಗೆ ಬಿದ್ದಂತಹ ದುರ್ಬಲವಾದ ಇಡೀ ಮಾನವ ಕುಲವನ್ನು ತೋರಿಸಿದರೆ. ಅವಳ ದೇಹವನ್ನು ಸುಡುವ ಜ್ವರ ಯಾವುದೆಂದರೆ, ಮಾನವನ ಆತ್ಮವನ್ನು ಸುಡುವ ಪಾಪವೆಂಬ ಜ್ವರವಾಗಿರುತ್ತದೆ. ಈ ಜ್ವರ ನಮ್ಮ ಪಾಪದ ಸಂಕೇತ. ಶಾಸ್ತ್ರದಲ್ಲಿ ಜ್ವರ ಎಂದರೆ ಕೇವಲ ದೈಹಿಕ ಕಾಯಿಲೆ ಅಲ್ಲ, ಅದು ದೇವರ ಅಸಮಾಧಾನದ ಬೆಂಕಿಯ ಸಂಕೇತ. ಧರ್ಮೋಪದೇಶ ಕಾಂಡ 28:22 ಬರೆಯಲಾಗಿದೆ, ಯೆಹೋವನು ನಿನ್ನನ್ನು ಕ್ಷಯರೋಗದಿಂದ, ಜ್ವರದಿಂದ, ಉರಿಯಿಂದ ಮತ್ತು ಭೀಕರ ಉಷ್ಣದಿಂದ ಹೊಡೆಯುವನು ಎಂದು ಹೇಳಲ್ಪಟ್ಟಿದೆ. ಈ ಬೆಂಕಿ ಏನನ್ನು ತೋರ್ಪಡಿಸುತ್ತದೆ? ದೇವರ ನ್ಯಾಯದ ಬೆಂಕಿ. ಅದು ಪಾಪದ ವಿರುದ್ಧ ಇರುವ ದೇವರ ಪವಿತ್ರ ಕೋಪ. ಅದು ಆದಾಮನ ಅವಿಧೇಯತೆಯ ದಿನದಿಂದಲೇ ಆರಂಭವಾಯಿತು. ಆದಾಮನು ದೇವರ ಮಾತು ಮೀರಿ ಪಾಪ ಮಾಡಿದಾಗ ಪಾಪವು ಲೋಕಕ್ಕೆ ಬಂತು, ಮರಣವು ಅದನ್ನು ಹಿಂಬಾಲಿಸಿತು. ರೋಮಾಪತ್ರಿಕೆ 5:12. ಪಾಪದ ಪರಿಣಾಮದಿಂದಾಗಿ ದೇವರಿಂದ ವಿಚ್ಛೇದನೆ ಪಡೆದುಕೊಂಡಿತು. ಆ ದಿನದಿಂದ ಮಾನವಕುಲವು ಹೊಂದುವ ಆತ್ಮಜ್ವರ ಹಿಡಿದಂತಾಯಿತು. ಅದು ದೇವರ ಹತ್ತಿರದಿಂದ ದೂರವಾದಂಥ ಸ್ಥಿತಿಯಾಗಿ ಮಾರ್ಪಟ್ಟೆವು. ಆ ಪಾಪವು ಮಾನವನೊಳಗಿನ ಶಾಂತಿಯನ್ನು ನಾಶ ಮಾಡಿತು ಮತ್ತು ದೇವರ ಸಾನ್ನಿಧ್ಯದಿಂದ ಬೇರ್ಪಟ್ಟ ಹೃದಯದೊಳಗೆ ಉಷ್ಣವೆಂಬ ಜ್ವರವು ತುಂಬಿತು. ಈ ಉಷ್ಣ ಬೇರೆ ಬೇರೆ ರೂಪದಲ್ಲಿ ನಮ್ಮೊಳಗೆಯೇ ವ್ಯಕ್ತವಾಗುತ್ತದೆ. ಮನಸ್ಸಿನಲ್ಲಿ ಗೊಂದಲ, ಅಸ್ಥಿರತೆ. ಹೃದಯದಲ್ಲಿ ಅಹಂಕಾರ, ದುರಾಸೆ. ಭಾವನೆಗಳಲ್ಲಿ ಕಾಮ, ಕ್ರೋಧ. ಸಮಾಜದಲ್ಲಿ ಲೋಭ, ಮೋಸ, ಅಸತ್ಯ. ದೇಹದಲ್ಲಿ ರೋಗ, ದುರ್ಬಲತೆ, ಮರಣ. ಹೀಗೆ ಪಾಪವು ಒಳಗಿನಿಂದಲೇ ಮಾನವವನ್ನು ಸುಡುತ್ತದೆ. ಆದರೆ ಚಿಕಿತ್ಸೆ ಅವನಿಂದಲೇ ಸಾಧ್ಯವಿಲ್ಲ. ಯೆಶಾಯ 57:20-21. ಅಶಾಂತ ಮಾನವ ಹೃದಯ. ದುಷ್ಟರು ಸಮಾಧಾನ ಹೊಂದುವುದಿಲ್ಲ, ಅವರು ವಿಶ್ರಾಂತಿಯಾಗದ ಸಮುದ್ರದಂತೆ. ಪಾಪದ ಜೀವನವು ಸಮಾಧಾನವಿಲ್ಲದ ಸಮುದ್ರದಂತೆ. ಅದರ ಅಲೆಗಳು ನಿರಂತರ ತಿರುಗಾಡುತ್ತವೆ. ಒಳಗಿನ ಶಾಂತಿ ಇಲ್ಲ, ವಿಶ್ರಾಂತಿ ಇಲ್ಲ, ನಿಶ್ಚಲತೆ ಇಲ್ಲದಂತಹ ಕಾರ್ಯಗಳಾಗಿವೆ. ಆದರೆ ಆ ಸಬ್ಬತ್ನ ನಿಜವಾದ ಅರ್ಥ, ಯೇಸುವಿನಲ್ಲಿ ಮಾತ್ರ ಮಾನವ ಆತ್ಮಕ್ಕೆ ವಿಶ್ರಾಂತಿ ಸಿಗುತ್ತದೆ. ರೋಮಾಪತ್ರಿಕೆ 8:22. ಸೃಷ್ಟಿಯ ನೋವು. ಸರ್ವ ಸೃಷ್ಟಿಯು ಈಗಲೂ ಬಾಧೆಗೊಳಗಾಗಿರುವ ಹೆಂಗಸಿನಂತೆ ವಿಲಪಿಸುತ್ತಿದೆ. ಈ ಭೂಮಿಯೂ ಸಹ ಪಾಪದ ಜ್ವರದಿಂದ ನಲುಗುತ್ತಿದೆ. ಭೂಕಂಪ, ರೋಗ, ಹಸಿವು, ಯುದ್ಧ, ಅಸಮಾನತೆ. ಇವೆಲ್ಲವೂ ದೇವರಿಂದ ದೂರವಾದ ಲೋಕದ ಲಕ್ಷಣಗಳು. ಆತ್ಮೀಯ ಅರ್ಥದಲ್ಲಿ ಯೇಸುವಿನ ಚಿಕಿತ್ಸೆಯ ಅಗತ್ಯ. ಮಾನವಕುಲದ ಒಳಗಿನ ಈ ಜ್ವರಕ್ಕೆ ಔಷಧಿ ಯಾರು ಕೊಡಬಲ್ಲರು? ಯಾವ ವೈದ್ಯನೂ ಅಲ್ಲ. ದೇವರ ಮಗ ಯೇಸು ಕ್ರಿಸ್ತನೇ ಆ ಶಾಶ್ವತ ವೈದ್ಯನು. ಅವನ ಸ್ಪರ್ಶವೇ ಶಾಂತಿ. ಅವನ ವಾಕ್ಯವೇ ಶೀತಲ. ಅವನ ಸಾನ್ನಿಧ್ಯವೇ ಸಬ್ಬತ್. ಆದ್ದರಿಂದಲೇ ಯೇಸು ಆ ಮಹಿಳೆಯನ್ನು ತಟ್ಟಿದಾಗಲೇ ಜ್ವರ ಹೋಗಿತು.
ಇದು ಒಂದು ಮಾದರಿ ಕ್ರಿಸ್ತನ ರಾಜ್ಯಕ್ಕೆ. ಅದೇ ರೀತಿ ಯೇಸು ಮಾನವನ ಆತ್ಮಕ್ಕೆ ತಟ್ಟಿದಾಗ ಪಾಪದ ಜ್ವರ ತಣ್ಣಗಾಗುತ್ತದೆ. ವಿಷಯ ಆಧ್ಯಾತ್ಮಿಕ ಅರ್ಥ ಏನು ಹೇಳುತ್ತದೆ ಅಂದರೆ, ಸಿಮೋನನ ಅತ್ತೆ ಪಾಪದಿಂದ ದುರ್ಬಲವಾದ ಮಾನವ ಕುಲ, ಜ್ವರ, ದೇವರ ನ್ಯಾಯದ ಉಷ್ಣ, ಪಾಪದ ನೋವು, ಯೇಸುವಿನ ವಾಕ್ಯ, ಕೃಪೆಯ ಶಬ್ದ, ಕ್ಷಮೆ ಮತ್ತು ಪುನರುಜ್ಜೀವನ. ಯೇಸು ಮುಟ್ಟಿ ಸ್ವಸ್ಥ ಮಾಡುವುದು ಆತ್ಮದ ಹೊಸ ಜೀವನದ ಆರಂಭ. ಸ್ವಸ್ಥ ಹೊಂದಿದಳು ಅಂದರೆ ಪಾಪದಿಂದ ವಿಮೋಚನೆ. ಸೇವೆ, ರಕ್ಷಿತ ಹೃದಯದ ಪ್ರತಿಕ್ರಿಯೆ, ಕೃತಜ್ಞತೆಯ ಜೀವನ. ಇದರಿಂದ ನಮ್ಮ ಆಧ್ಯಾತ್ಮಿಕ ಪಾಠದ ವಿಷಯವೇನೆಂದರೆ, ಮಾನವನೊಳಗಿನ ಪಾಪದ ಜ್ವರವನ್ನು ತಣ್ಣಗಾಗಿಸುವುದು ಕೇವಲ ಯೇಸುವಿನ ಸ್ಪರ್ಶ. ಅವನು ಹತ್ತಿರ ಬಂದಾಗ ಪಾಪದ ಬೆಂಕಿ ಆರಿಸುತ್ತದೆ. ಅವನ ಕೃಪೆಯಿಂದ ಶಾಂತಿ ಹರಿಯುತ್ತದೆ ಮತ್ತು ಮಾನವನು ಪುನಃ ಸೇವೆಗೆ ಎದ್ದು ನಿಲ್ಲುತ್ತಾನೆ ಎಂಬುದಾಗಿ ತೋರಿಸುತ್ತಿದೆ. ರೋಮಾಪತ್ರಿಕೆ 1:18 ಹೇಳುತ್ತದೆ, ದೇವರ ಕೋಪವು ಪರಲೋಕದಿಂದ ಎಲ್ಲ ಅಧರ್ಮಗಳ ಮೇಲೂ ಪ್ರಕಟವಾಗುತ್ತದೆ. ಇದರಿಂದ ಅರ್ಥ ಏನೆಂದರೆ, ದೇವರು ನ್ಯಾಯವಾದ ದೇವರು. ಪಾಪವು ದೇವರ ಪವಿತ್ರತೆಯ ವಿರುದ್ಧ ನಡೆಯುವ ಒಂದು ರೋಗದಂತೆ. ಆ ಪಾಪವು ಮಾನವನ ಹೃದಯದಲ್ಲಿ ಆ ಜ್ವರ ಉಂಟುಮಾಡಿದೆ. ಅದ್ಯಾವುದೆಂದರೆ ಅಶಾಂತಿ, ವ್ಯಥೆ, ಅಜ್ಞಾನ, ಅಸಹನೆ. ಈ ಆತ್ಮೀಯ ಜ್ವರವನ್ನು ದೇವರ ನ್ಯಾಯದ ಬೆಂಕಿ ಕರಗಿಸುತ್ತದೆ. ಆದರೆ ಆ ಬೆಂಕಿ ಸಂಪೂರ್ಣ ನಾಶ ಮಾಡುವುದಕ್ಕೆ ಅಲ್ಲ, ರೋಗಿಯನ್ನು ಗುಣಪಡಿಸಲು. ಅದೇ ಸಮಯದಲ್ಲಿ ದೇವರು ಮಹಾಕರುಣೆಯಿಂದ ಒಬ್ಬ ವೈದ್ಯನನ್ನು ಕಳುಹಿಸಿದನು. ಆತನೇ ಈ ಯೇಸು ಕ್ರಿಸ್ತನನ್ನು. ಯೇಸು ಮಹಾವೈದ್ಯ. ಯೇಸು ಲೋಕಕ್ಕೆ ಬಂದದ್ದು ಈ ಪಾಪದ ಜ್ವರಕ್ಕೆ ಚಿಕಿತ್ಸೆ ನೀಡಲು. ಆತನು ನಮ್ಮ ರೋಗವನ್ನು ಹೊರಗಿನಿಂದ ನೋಡುವವನಲ್ಲ, ಆತನು ಅದರಲ್ಲಿ ತಾನೇ ಪ್ರವೇಶಿಸಿದನು. ಶಿಲುಬೆಯ ಮೇಲೆ ಆತನು ನಮ್ಮ ಪಾಪದ ತಾಪವನ್ನು ಸಂಪೂರ್ಣವಾಗಿ ತನ್ನ ಮೇಲೆ ಹೊತ್ತುಕೊಂಡನು. ಗೆತ್ಸೆಮನೆ ತೋಟದಲ್ಲಿ ಆತನು ಪ್ರಾರ್ಥಿಸುತ್ತಿದ್ದಾಗ ರಕ್ತದ ಹನಿಗಳಂತೆ ಬೆವರು ಸುರಿಸಿದನು. ಅದು ಲೋಕದ ಪಾಪದ ಉಷ್ಣತೆಯ ತೀವ್ರತೆಯ ಸಂಕೇತ. ಕಾಲ್ವರಿ ಮೇಲೆಯೇ ಆತನು ದೇವರ ಕೋಪದ ಅಗ್ನಿಯನ್ನು ಸಹಿಸಿದನು. ಅದು ನಾವೇ ಅನುಭವಿಸಬೇಕಾದ ನ್ಯಾಯದ ತೀರ್ಪು. ಯೇಸುವಿಗೆ ದೇಹದಲ್ಲಿ ಜ್ವರ ಇತ್ತು ಎಂದು ಶಾಸ್ತ್ರ ಹೇಳಿಲ್ಲ. ಆದರೆ ಆತನ ದೇಹದ ನೋವು, ರಕ್ತಹೀನತೆ, ಗಾಯಗಳು, ಮಾನವನ ದೇಹಕ್ಕೆ ಬರುವ ನಿಜವಾದ ಜ್ವರ ಸಾಕಾಗುತ್ತಿತ್ತು. ಆದರೆ ಅದಕ್ಕಿಂತ ದೊಡ್ಡದು ಆತನು ಅನುಭವಿಸಿದ ಆತ್ಮೀಯ ಜ್ವರ, ಪಾಪದ ಉರಿಯುವ ಭಾರ ಮತ್ತು ಅದರ ವಿರುದ್ಧ ದೇವರ ಕೋಪ. ಆತನು ಅದನ್ನೆಲ್ಲ ತನ್ನ ಮೇಲೆ ಹೊತ್ತುಕೊಂಡು ಪಾಪದ ರೋಗದ ಶಕ್ತಿಯನ್ನು ಮುರಿದು ಪೂರ್ಣ ಗುಣಮುಖತೆಯ ದಾರಿಯನ್ನು ತೆರೆದನು. ಪೇತ್ರನ ಅತ್ತೆಯ ದೃಷ್ಟಾಂತ. ಪೇತ್ರನ ಅತ್ತೆಯ ಹಾಸಿಗೆಯ ಮೇಲೆ ಜ್ವರದಿಂದ ಬಿದ್ದಿದ್ದಳು. ಗ್ರೀಕ್ ಭಾಷೆಯಲ್ಲಿ ಕ್ಲೈನ್ ಅಂದರೆ ಹಾಸಿಗೆ ಅಥವಾ ಚಾಪೆ, ರೋಗಿಗಳಿಗೆ ಅಥವಾ ವಿಶ್ರಾಂತಿಗೆ ಬಳಸುವುದು. ಆಧ್ಯಾತ್ಮಿಕ ಅರ್ಥದಲ್ಲಿ ಅದು ಅಸಹಾಯತೆಯ ಪ್ರತೀಕ, ಅಂದರೆ ಪಾಪದಿಂದ ಬಂಧಿಸಲ್ಪಟ್ಟ ಪ್ರತಿಯೊಬ್ಬನ ಸ್ಥಿತಿ. ಪಾಪದ ಹಾಸಿಗೆಯ ಮೇಲೆ ಮಾನವಕುಲವು ಬಹುಕಾಲ ಮಲಗಿತ್ತು. ದೇವರ ಸ್ಪರ್ಶವಿಲ್ಲದೆ ಎದ್ದೇಳಲು ಅಸಾಧ್ಯವಾಗಿತ್ತು. ಕೀರ್ತನೆ 41:3 ಹೇಳುತ್ತದೆ, ಕರ್ತನು ಅವನ ರೋಗದಲ್ಲಿ ಅವನ ಹಾಸಿಗೆಯನ್ನು ಸರಿಪಡಿಸುತ್ತಾನೆ. ದೇವರ ಕರುಣೆಯ ಸ್ಪರ್ಶವಿಲ್ಲದೆ ಮಾನವನು ಚೇತರಿಸಿಕೊಳ್ಳಲಾಗದು. ಯೇಸುವಿನ ಸ್ಪರ್ಶ, ನೆನಪಡಿಸುವಿಕೆಯ ರಹಸ್ಯ. ಯೇಸು ಆಕೆಯ ಬಳಿಗೆ ಬಂದು ಅವಳ ಕೈ ಹಿಡಿದನು. ಆ ಕ್ಷಣದಲ್ಲಿ ಜ್ವರ ಹೋಗಿಬಿಟ್ಟಿತು. ಈ ಸ್ಪರ್ಶದಲ್ಲೇ ದೇವರ ಶಕ್ತಿಯ ರಹಸ್ಯ ಅಡಗಿದೆ. ಯೇಸುವಿನ ಕೈ ನಂಬಿಕೆಯ ಕೈಗೆ ಸೇರಿದ ಕ್ಷಣದಲ್ಲಿ ಆತ್ಮಕ್ಕೆ ಬಲ ಮರಳಿ ಬರುತ್ತದೆ. ಯಾರು ಪಾಪದ ಹಾಸಿಗೆಯಲ್ಲಿ ಬಿದ್ದಿರುತ್ತಾರೋ ಅವರು ಎದ್ದು ದೇವರನ್ನು ಸೇವಿಸಲು ಪ್ರಾರಂಭಿಸುತ್ತಾರೆ. ನಿಜವಾದ ಗುಣಪಡಿಸುವುದು ಎಂದರೆ ಸೇವೆ. ದೇವರಿಂದ ಗುಣಮುಖರಾದವರು ಕೃತಜ್ಞತೆಯಿಂದ ಸೇವೆ ಮಾಡುವರು. ಕೃತಜ್ಞತೆ ಕ್ರಿಯೆಯಾಗಿ ರಕ್ಷಣೆಯ ಸೇವೆಯಾಗಿ ಪರಿವರ್ತಿತವಾಗುತ್ತದೆ. ಕ್ರಿಸ್ತನ ಶಾಂತಿಯ ರಾಜ್ಯದಲ್ಲಿ
ಯೇಸುವಿನ ಆಳ್ವಿಕೆಯಲ್ಲಿ ಭೂಮಿಯೆಲ್ಲ ಶಾಂತಿಯ ರಾಜ್ಯವಾಗುತ್ತದೆ. ಅವನ ನ್ಯಾಯ ಮತ್ತು ನೀತಿಯು ಭೂಮಿಯನ್ನು ತುಂಬುತ್ತದೆ. ಜನರ ಮನಸ್ಸುಗಳು ಶಾಂತವಾಗುತ್ತವೆ, ಹೃದಯಗಳು ಶುದ್ಧವಾಗುತ್ತವೆ, ದೇಹಗಳು ಹೊಸತನ ಪಡೆಯುತ್ತವೆ. ಜನರು ಪಾಪದ ಹಾಸಿಗೆಯಿಂದ ಎದ್ದು ಕರ್ತನು ತಂದೆಯ ಅಭಿಷಿಕ್ತನು ಎಂದು ಕರೆದಾಡುವರು. ಯೆಶಾಯ ಪ್ರವಾದಿ ಮೊದಲು ಇದನ್ನೇ ನೋಡಿದನು. ಅವನು ಮುರಿದ ಹೃದಯಗಳನ್ನು ಗುಣಪಡಿಸುತ್ತಾನೆ. ಕೀರ್ತನೆ 147:3. ಅಲ್ಲಿ ಪವಿತ್ರತೆಯ ಮಾರ್ಗವೆಂಬ ಹೆದ್ದಾರಿ ಇರುತ್ತದೆ, ಅದರಲ್ಲಿ ಮೂರ್ಖರು ತಪ್ಪುವುದಿಲ್ಲ. ಯೆಶಾಯ 35:8. ಆ ದಿನಗಳಲ್ಲಿ ಎಲ್ಲ ಜನಾಂಗಗಳು ದೇವರ ಬಳಿಗೆ ಬಂದು ಅವನ ಮಾರ್ಗಗಳನ್ನು ಕಲಿಯುವರು. ಯೆಶಾಯ 2:2-3. ಅವರ ಸೇವೆ ಭಯದಿಂದಲ್ಲ, ಆನಂದದಿಂದ. ದೇವರ ಕೃಪೆಯಿಂದ ಗುಣಮುಖರಾದವರ ಸಹಜ ಪ್ರತಿಕ್ರಿಯೆಯಾಗಿ ಬಡವರಾಗಿರುತ್ತಾರೆ. ಪೇತ್ರನ ಮನೆ ಎಂಬುದು ಒಂದು ಸುಂದರ ಚಿತ್ರವಾಗಿದೆ. ಅದು ಭೂಮಿಯ ಪುನರುಜ್ಜೀವಿತ ಸ್ಥಿತಿಯ ಪ್ರತೀಕ. ಯೆಹೂದ್ಯರು ಮತ್ತು ಅನ್ಯಜನರು ಒಟ್ಟಾಗಿ ಒಂದೇ ಕುಟುಂಬವಾಗಿರುವ ದೃಶ್ಯ. ಯೇಸು ಮನೆಗೆ ಬಂದಾಗ ಗುಣಪಡಿಸುವುದು ಬಂದಿತು, ಶಾಂತಿ ಮರಳಿತು, ಮನೆ ಸೇವೆಯ ಸ್ಥಳವಾಯಿತು. ಯೆಶಾಯ 32:17-18 ಹೇಳುತ್ತದೆ, ನೀತಿಯ ಕೆಲಸವೇ ಶಾಂತಿಯಾಗುವುದು, ಮತ್ತು ನೀತಿಯ ಫಲ ಶಾಂತಿ ಮತ್ತು ಭದ್ರತೆ ಎಂದೆಂದಿಗೂ ಇರುವುದು. ದೇವರ ಜ್ಞಾನ ಎಷ್ಟು ಅದ್ಭುತ! ಅವನು ಸರಳ ಕರುಣೆಯ ಕೃತಿಗಳಲ್ಲಿಯೇ ಆಳವಾದ ಸತ್ಯಗಳನ್ನು ಅಡಗಿಸಿದ್ದಾನೆ. ಒಬ್ಬ ಸ್ತ್ರೀಯ ಗುಣಪಡಿಸುವಿಕೆಯಲ್ಲಿಯೇ ದೇವರು ಪಾಪದಿಂದ ಉರಿಯುತ್ತಿರುವ ವಿಶ್ವದ ಭವಿಷ್ಯದ ಪುನರುಜ್ಜೀವನವನ್ನು ತೋರಿಸಿದನು. ಆದ ಕಾರಣ ನಮ್ಮ ಹೃದಯಗಳು ಶಾಂತವಾಗಲಿ, ಕೃತಜ್ಞತೆಯಿಂದ ತುಂಬಿರಲಿ. ಏಕೆಂದರೆ ಮಹಾವೈದ್ಯನಾದ ಯೇಸು ಈಗಾಗಲೇ ನಮ್ಮೊಳಗೆ ತನ್ನ ಕೆಲಸವನ್ನು ಆರಂಭಿಸಿದ್ದಾನೆ, ಮತ್ತು ಶೀಘ್ರದಲ್ಲೇ ಸಂಪೂರ್ಣ ಸೃಷ್ಟಿಯು ತನ್ನ ರೋಗದ ಹಾಸಿಗೆಯಿಂದ ಎದ್ದು ಜೀವದ ದೇವರನ್ನು ಸೇವಿಸಲು ಸಿದ್ಧವಾಗುವುದಕ್ಕೆ. ಈ ಸಾರಾಂಶದ ವಿಷಯದ ಅರ್ಥವೇನೆಂದರೆ, ಪಾಪ ಮಾನವನ ಹೃದಯದ ಆತ್ಮೀಯ ಜ್ವರ, ದೇವರ ಕೋಪ ಪವಿತ್ರ ನ್ಯಾಯದ ಅಗ್ನಿ. ಯೇಸು ಕ್ರಿಸ್ತ ಮಹಾನ್ ವೈದ್ಯ, ನಮ್ಮ ಚಿಕಿತ್ಸಕ ಶಿಲುಬೆ ಪಾಪದ ರೋಗದ ನಾಶದ ಸ್ಥಳ. ನಂಬಿಕೆ ಕ್ರಿಸ್ತನ ಸ್ಪರ್ಶವನ್ನು ಸ್ವೀಕರಿಸುವ ಕೈ. ಸೇವೆ ನಿಜವಾದ ಗುಣಮುಖತೆಯ ಫಲ. ಶಾಂತಿ ದೇವರ ರಾಜ್ಯದ ಚಿಹ್ನೆ. ಪ್ರಾರ್ಥನೆ. ಪ್ರೀತಿಯ ತಂದೆಯೇ, ನಿನ್ನ ಮಗನಾದ ಮಹಾವೈದ್ಯನನ್ನು ನಮ್ಮೊಳಗಿನ ಪಾಪದ ಜ್ವರವನ್ನು ಗುಣಪಡಿಸಲು ಕಳುಹಿಸಿದ್ದಕ್ಕೆ ಧನ್ಯವಾದಗಳು. ಆತನ ಸ್ಪರ್ಶವು ನಮ್ಮ ಅಪರಾಧದ ಉಷ್ಣತೆಯ ನರವನ್ನು ತಣ್ಣಗಾಗಿಸಿದೆ, ನಮ್ಮ ಮನಸ್ಸಿಗೆ ಶಾಂತಿ ತಂದಿದೆ. ಪ್ರತಿದಿನ ನಮ್ಮನ್ನು ದುರ್ಬಲತೆಯಿಂದ ಬಲಕ್ಕೆ, ಮೌನದಿಂದ ಸೇವೆಗೆ ಎತ್ತುವಂತೆ ಮಾಡು. ನಿನ್ನ ಸನ್ನಿಧಿ ನಮ್ಮ ಮನಗಳೊಳಗೆ ಶಾಂತಿ ಮತ್ತು ನಂಬಿಕೆಯನ್ನು ತುಂಬಲಿ. ಒಮ್ಮೆ ಸಂಪೂರ್ಣ ಭೂಮಿ ಗುಣಮುಖವಾಗುವ ಆ ದಿನದವರೆಗೆ ನಾವು ನಿನ್ನಲ್ಲಿ ನಿರೀಕ್ಷಿಸುತ್ತೇವೆ. ನಮ್ಮ ಮನಸ್ಸನ್ನು ಹೊಸಗೊಳಿಸು, ಆತ್ಮವನ್ನು ಶುದ್ಧಗೊಳಿಸು. ಆನಂದ ಮತ್ತು ಕೃತಜ್ಞತೆಯಿಂದ ನಿನ್ನನ್ನು ಸೇವಿಸಲು ಕಲಿಸು. ನೀತಿಯ ರಾಜ್ಯ, ಶಾಶ್ವತ ಶಾಂತಿಯ ರಾಜ್ಯವನ್ನು ನಾವು ಎದುರು ನೋಡುತ್ತಿದ್ದೇವೆ. ಇವೆಲ್ಲವೂ ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್.